ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಂದ್ರೆ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೆಲ್ ಹಾಕೊಂಡು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಕೂಡಲೇ ಬಂದ ತಲುಪ್ತಾವು. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಕ್ಕೆ ಹೋಗಬೇಡ್ರಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಂದರೆ ನಿಮ್ಗೆ ಅರ್ಥ ಆಕತಿ ಯಾವ ರೀತಿ ನಾ ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅಂತ. ಇದು ನಾರ್ಮಲ್ ಬ್ಲೌಸ್ ಕಟಿಂಗ್ ಅದ 34 ಸೈಜಿಂದ. ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡಿರಿ. ಮತ್ತು ಸಾರಿ ಫ್ರೆಂಡ್ಸ್, ಇಷ್ಟು ದಿನ ವಿಡಿಯೋ ಯಾಕೆ ಹಾಕಿಲ್ಲ ಅಂತ ಅನ್ಕೋಬಹುದು. ಅಂದ್ರೆ ನನ್ನ ಮೊಬೈಲ್ದ ಸ್ವಲ್ಪ ರಿಪೇರಿ ಇತ್ತು. ರಿಪೇರಿ ಅಂದ್ರೆ ಅದು ಮೊಬೈಲ್ದ IC ಹೋಗಿತ್ತ, ಅದಕ್ಕೆ ರಿಪೇರಿ ಕೊಟ್ಟಿದ್ದೆ. ಅದಾದ ಬಳಿಕ ಮತ್ತೆ ಒಂದು ವಾರಕ್ಕೆ ಮತ್ತೆ ನನ್ನ ಮೊಬೈಲ್ ಬಂದು ಬಿತ್ತು. ಮತ್ತೆ ತೋರಿಸ್ಕೊಂಬರೋಣ, ಮತ್ತು ಅವ್ರು ರಿಪೇರಿ ಮಾಡಿಕೊಟ್ರು. ಆನಂತರ ಸ್ವಲ್ಪ ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಆರಾಮಿದ್ದಿದ್ದಿಲ್ಲ, ಅದ್ರ ಸಂಬಂಧ ವಿಡಿಯೋ ಹಾಕೋಕ್ಕಾಗಿದ್ದಿಲ್ಲ. ಮತ್ತು ಆಮೇಲೆ ಮತ್ತೊಂದು 8 ದಿನಕ್ಕೆ ನನ್ನ ಮಗಳು ಬರ್ಡೇ ಇತ್ತು. ಬರ್ತಡೇ ಇದು ಎಲ್ಲ ಅನ್ಕೋತಾ ಒಂದು 1.5 ತಿಂಗಳ ಆಯಿತು ನಾ ವಿಡಿಯೋ ಹಾಕಿಲ್ಲ. ಅದ್ರ ಸಂಬಂಧ ಈಗ ಮತ್ತೆ ನಾ ವಿಡಿಯೋ ಹಾಕ್ಬೇಕಂತ ಇದು ಮಾಡಕತ್ತೀನಿ ನೋಡಿ, ಬ್ಲೌಸ್ ಕಟಿಂಗ್. ಪ್ಲೀಸ್ ನನ್ನ ವಿಡಿಯೋ ಯಾರೂ ಸ್ಕಿಪ್ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಈಗ ಇದು 34 ಸೈಜಿನ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡ್ರಿ. ಇದು ನೋಡ್ರಿ, ಅಸ್ತರ 1 ಮೀಟ್ರ್ ಐತಿದ. ಅಸ್ತರ 1 ಮೀಟ್ರ್ ಐತಿ. ಇದು 34 ಎದೆ ಸುತ್ತ ನಾರ್ಮಲ್ ಬ್ಲೌಸ್ ಐತಿ. 4 ಟಕ್ಸ್ ಬ್ಲೌಸ್ ಐತಿ. ಇದನ್ನು ಯಾವ ರೀತಿ ನಾ ಕಟಿಂಗ್ ಮಾಡ್ತೀನಿ ಅಂತ ಹೇಳಿ ನೋಡ್ರಿ. ಇವರು ನಮ್ದು ಕಾಯಂ ಕಸ್ಟಮರ್ ಅದಾರ. ಅಂದರೆ ಇವ್ರೇನೈತಿ, ಇವ್ರು ಬ್ಲೌಸ್ ಹೊಲ ಕೊಟ್ಟಿರಲಿಲ್ಲ, ಅವರೆಲ್ಲ ಚಲೋ ಆಗ್ಯಾವ ಕಸ. ಮತ್ತು ಇವರು ಅವ್ರ ಮಮ್ಮಿಯವ್ರ ಬ್ಲೌಸ್ ಇದು ಕೊಟ್ಟಾರ, ಅವ್ರ ಮಮ್ಮಿಯವ್ರದ್ದು ಮತ್ತು ಅವ್ರ ತಂಗಿಯವ್ರ ಬ್ಲೌಸ್ ಕೊಟ್ಟಾರಿದೆ. ನಾ ಒಂದು ವಿಡಿಯೋ ಹಾಕಿದ್ದೆ, ಅಳತೆ ಯಾವ ರೀತಿ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ. ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಅಳತೆ ಹೆಂಗೆ ತೊಗೋಬೇಕಂತ ವಿಡಿಯೋ ಹಾಕಿದ್ದೆ. ಈಗೇನೈತಿ, ಇದು ಅಳತೆ ತೊಗೊಂಡು ಹೆಂಗೆ ಬ್ಲೌಸ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡಿರಿ. ಮೊದಲಿಗೆ ಬ್ಯಾಕ್ ಸೈಡ್ ಬ್ಲೌಸ್ದ ಪೂರ್ಣ ಉದ್ದ ಶೋಲ್ಡ್ರ್ ಜಾಯಿಂಟ್ದಿಂದ ಕೆಳಗಿನ ತನಕ ಸ್ವಲ್ಪ ಹಿಂಗೆ ಎಳಕ್ಕೆ ತೊಗೋಬೇಕಿದೆ. ಬ್ಲೌಸ್ ಪೂರ್ಣ ಉದ್ದ ಇದೇನು 14 ಇಂಚ್ ಅದ. 14ಕ್ಕೆ 1 ಇಂಚ್ ಆ್ಯಡ್ ಮಾಡಿ 15 ಇಂಚ್. ಇಂಚು 1 ಇಂಚ್ ಎಕ್ಸ್ಟ್ರಾ ಯಾಕೆ ತೊಗೊಂಡಿನಿ ಅಂತ ಹೇಳಿದ್ರೆ, ಮ್ಯಾಗ 1/2 ಇಂಚ್ ಕೆಳಗೆ 1/2 ಇಂಚ್ ಮಾರ್ಜಿನ್ ಹೋಗ್ತತಿ. ಆಮೇಲೆ ನೋಡ್ರಿ, ನಮಗೀಗ ಶೋಲ್ಡ್ರ್ ಇದು ಕೊರಳಿನ ಆಗಲ್ಲ ಮತ್ತು ಶೋಲ್ಡ್ರ್ ಪಟ್ಟಿ ಎಷ್ಟು ತೊಗೋಬೇಕಂತ ನಾವು ಹಿಂಗೂ ಅಳತೆ ಮಾಡಿ ತೊಗೊತೀವಿ. ಈ ರೀತಿ ಹಾಕೊಂಡು ಈ ರೀತಿನೂ ಶೋಲ್ಡ್ರ್ ಈ ರೀತಿನೂ ನೋಡ್ಕೋತೀವಿ. 10 ಇಂಚ್ ಅದ. ಈ ರೀತಿ ನೋಡ್ಕೋತೀವಿ. ಈ ರೀತಿ ಗೊತ್ತಾಗಲಿದ್ರೆ ಈ ರೀತಿನೂ ತೊಗೋಬೋದು. ಕೆಳಗಡೆ ಏನು ಜಾಯಿಂಟ್ ಇರ್ತದಲ್ಲ, ಇಲ್ಲೇ ಕೆಳಗಡೆಯಿಂದ ಮೇಲೆ ಬಗಲಿನ ನಾನು ಈ ರೀತಿನೂ ಹಿಂಗೆ ಅಳತೆ ತೊಗೋಬೋದು. ನಾವು ತೊಗೊಂಡು 1/2 ಇಂಚ್ ಮ್ಯಾಲೆ ತೊಗೋಬೇಕು. ಅಂದರೆ ನಮಗಿಲ್ಲೇ ಎಷ್ಟು ಬಗಲಿನ ಉದ್ದ ಮತ್ತು ಶೋಲ್ಡ್ರ್ ಎಷ್ಟು ತೊಗೊಂಡ್ರೂ ನಮ್ಗೆ ಗೊತ್ತಾಗ್ಬಿಡ್ತದೆ. ಇಲ್ಲಿ 5.5 ಅದ. 5.5 ನಾವು 5 ಇಂಚ್ ಇದು ತೊಗೊಳ್ತು. 1/2 ಇಂಚ್ ಅಲ್ಲೇ ಕೆಳಗೆ ಎಕ್ಸ್ಟ್ರಾ. ಇದು 5.5. ಇಲ್ಲಿಂದ 5 ಇಂಚು.
ಹಾಫ್ ಇಂಚ್ ಒಳಗೆ ತೊಗೋಬೇಕು. ಯಾಕಂತಂದ್ರೆ ನಮಗೆ ಹಿಂಭಾಗ ರಿಂಕಲ್ಸ್ ಬರಬಾರ್ದು ಮತ್ತು ಅವಾಯ್ಡ್ ಆಗ್ಬೇಕು ಅನ್ಸೋ ರಿಂಕಲ್ಸ್ ಅವಾಯ್ಡ್ ಆಗ್ಬೇಕು ಅನ್ನೋ ಸಂಬಂಧ ಒಂದು ಹಾಫ್ ಇಂಚ್ ಒಳಗಡೆ ತೊಗೋಬೇಕು. ಒಳಗೆ ತೊಗೊಂಡು ಇಲ್ಲಿಂದ 1 ಇಂಚ್, ಇಲ್ಲಿಂದ 1 ಇಂಚ್ ನೋಡ್ರಿ. ಅಳತೆ ಬ್ಲೌಸ್ದಾಗ ಇವ್ರದ್ದು ಶೋಲ್ಡ್ರ್ ಪಟ್ಟಿ ಎಷ್ಟೈತೆ ನೋಡ್ಕೊಂಡು 2.25 ಅದ. ಹಾಫ್ ಇಂಚ್ ಎಕ್ಸ್ಟ್ರಾ ಅಂದರೆ ಟೋಟಲ್ ಎಷ್ಟು ಬರ್ತಿದೆ? 3ಕ್ಕೆ 1 ಪಾಯಿಂಟ್ ಕಮ್ಮಿ. ಇವ್ರದ್ದು ನೋಡ್ರಿ ಕೊರಳಿನ ಅಗಲ 2 ಇಂಚ್ ಬಂತು. ಇದೇ ಸುತ್ತಳತೆ ಐತಿ 17 ಅದ ಅವ್ರದ್ದು. 17ರ ಅರ್ಧ ಅಂದ್ರೆ 8.5 ಬರ್ತದೆ. 8.5. ಇದೇ ಸುತ್ತಳತೆ 8.5. 2 ಇಂಚ್ ಮಾರ್ಜಿನ್. ಬಗಲಿನ ಶೇಪ್ ಇಲ್ಲಿ ಹಾಫ್ ಇಂಚ್ ಶೋಲ್ಡ್ರ್ ಜಾಯಿಂಟಿಗೆ ಬಿಟ್ಟು ಇದು ನಮ್ದು ಇದೆ ಸ್ಲೀವ್ಸ್ ರೌಂಡ್ ಎಷ್ಟೈತೆ ನೋಡ್ಕೋಬೇಕು ನಾವು. ಇದು ಬಗಲಿನ ಸುತ್ತಳತೆ ಎಷ್ಟೈತೆ ನೋಡ್ಕೋಬೇಕು ನಾವು. ಏಳು ಕಾಲ ಇದಕ್ಕೆ ಅಷ್ಟು ಬರ್ತದಿಲ್ಲ ನೋಡ್ಕೋಬೇಕು ನಾವು. ಏಳುವರೆ ಬರ್ತದೆ. ನಡೀತದ. ಸೊಂಟದ ಸುತ್ತಳತೆ ಈಗ ಅಳತೆ ಬ್ಲೌಸ್ನಾಗ ಎಷ್ಟೈತೆ ನೋಡ್ಕೊಂಡು 27ರ ಮೇಲೆ 2 ಗೆರೆ ಅದ. ಹದಿಮೂರುವರೆ ಮ್ಯಾಗ 1 ಪಾಯಿಂಟ್, ಅದರ ಅರ್ಧ ಅಂದ್ರೆ ಅದರ ಅರ್ಧ 7 ಇಂಚ್. ಇಲ್ಲಿಂದ 3 ಇಂಚ್, 1 ಇಂಚ್ ಡಾಟ್ ಸಂಬಂಧ 2 ಇಂಚ್ ಮಾರ್ಜಿನ್. ಆಮೇಲೆ ಹಿಂಭಾಗದ ಕೊರಳಿನ ಉದ್ದ, ಹಿಂಭಾಗದ ಕೊರಳಿನ ಉದ್ದ ಏನೈತಿ ಶೋಲ್ಡ್ರದಿಂದ ಇಲ್ಲಿ ಕೆಳಗಿನ ತನಕ ಈ ಥರನೂ ಅಳತೆ ತೊಗೋಬಹುದು. ಇಲ್ಲ ನಮ್ಗೆ ಈ ಥರ ಅಳತೆ ತೊಗೋದು ಇಲ್ಲ ಅಂತಂದ್ರೆ ಕಡೆಗೆ ಈ ರೀತಿ ತೊಗೋಬೋದು. ಈ ಕೆಳಗಿನ ಪಟ್ಟಿ ಎಷ್ಟೈತಲ್ಲ ಇಲ್ಲಿಂದ ಇಲ್ಲಿಗೆ ಕೆಳಗೆ 1/2 ಇಂಚ್ ಮಾರ್ಜಿನ್ ಬಿಟ್ಟು ಅದೆಷ್ಟೈತೆ ಅಷ್ಟು ಮಾರ್ಕ್ ಹಾಕೊಂಡು ಮೇಲೆ ಒಂದು 1/4 ಇಂಚು
ಕೊರಳಿನಾಗಲ್ಲ 2 ಇಂಚ್ ಐತಿ, ಒಂದು ಹಾಫ್ ಇಂಚ್ ಅದು ಇಲ್ಲಿ ಎಕ್ಸ್ಟ್ರಾ ಇಟ್ಕೊಂಡ್ರೆ ಅಂದರೆ ಶೇಪ್ ಚೆನ್ನಾಗಿ ಬರ್ತದೆ. ಈಗ ನೋಡ್ರಿ ಇದು ರೌಂಡ್ ಶೇಪ್ ಹಾಕೀನಿ, ರೌಂಡ್ ಶೇಪ್ ಹಾಕಿ ಜೂಮ್ ಮಾಡಿ ತೋರಿಸ್ಬೇಕಂತಂದ್ರೆ ಅದು ಯಾಕೋ ಆಗೋಲ್ತು ಫ್ರೆಂಡ್ಸ್. ಇದು ನೋಡ್ರಿ ಬ್ಯಾಕ್ ಸೈಡ್ ಕಟಿಂಗ್ ಇದು ಬ್ಯಾಕ್ ಸೈಡ್ ಎಲ್ಲ ಮಾರ್ಕಿಂಗ್ ಆಯಿತು. ಇದನ್ನ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ತೀನಿ. ಮತ್ತು ಇಲ್ಲಿ ನೋಡ್ರಿ ಇಲ್ಲೊಂದು ಹಾಫ್ ಇಂಚ್ ಇಲ್ಲಿಂದ ಇಲ್ಲಿ ಕಟ್ ಮಾಡಬೇಕಾದ್ರೆ ಯಾವ ಅಂದರೆ ಯಾಕಂತಂದ್ರೆ ಇಲ್ಲಿ ಹೇಳ್ತೀನಿ ನೋಡ್ರಿ ನಾನು. ಇದು 8 ಕಾಲು ಐತಿ. 8 ಕಾಲು ಅಂದ್ರೆ ಇದು ಅರ್ಧ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕಿ ಇಲ್ಲಿ ಹಾಫ್ ಇಂಚು, ಇಲ್ಲಿ ಹಾಫ್ ಇಂಚು, ಇಲ್ಲೊಂದು ಹಾಫ್ ಇಂಚು ಇದು ಮಾಡಿ ಹಿಂಗೆ ಕ್ರಾಸ್ ಆಗಿ ಒಂದು ಗೆರೆ ಹಾಕಬೇಕಿಲ್ಲಿ. ಯಾಕೆ ಈ ರೀತಿ ಗೆರೆ ಹಾಕ್ಬೇಕಂತಂದ್ರೆ ನಾವು ಈಗ ಬ್ಲೌಸ್ ವೇರ್ ಮಾಡಿದಾಕ್ರೆ ಏನಾಕತಿ ಕೆಳಗಡೆ ಸೈಡ್ ಸ್ವಲ್ಪ ಬಟ್ಟೆ ಹೊರಗೆ ಬಂದಂಗೆ ಆಕತಿ. ಅಂದ್ರೆ ಈಗ ನಾವು ಕೆಳಗೆ ಬ್ಲೌಸ್ ಹಾಕೋತಿಲ್ಲ, ಬ್ಲೌಸ್ ಹಾಕೋಣ ಕೆಳಗಡೆ ಇದು ಬಟ್ಟೆ ಏನೈತಿ ಹಿಂಗೆ ಹಿಂಗೆ ಹೊರಗೆ ಬಂದವ್ರಂಗೆ ಈ ರೀತಿ ಹಿಂಗೆ ವೇರ್ ಮಾಡ್ದಾಕ್ರೆ ಹಿಂಗೆ ಹೊರಗೆ ಬಂದಂಗೆ ಕಾಣಿಸ್ತಿರ್ತದೆ. ಅದ್ರ ಸಂಬಂಧ ಆ ಥರ ಬರಬಾರ್ದು ಅಂತಂದ್ರೆ ಅದು ಅವಾಯ್ಡ್ ಆಗಬೇಕು ಅನ್ನೋ ಸಂಬಂಧ ನಾವು ಈ ರೀತಿ ಒಂದು ಸ್ವಲ್ಪ ಕಟ್ ಮಾಡಿದ್ರೆ ಅದು ಬಟ್ಟೆ ಹೊರಗೆ ಬರೋಂಗಿಲ್ಲ. ಈಗ ಇದನ್ನ ನೋಡ್ರಿ ಬ್ಯಾಕ್ ಪ್ಯಾಡ್ ಮಾರ್ಕಿಂಗ್ ಎಲ್ಲ ಆಯಿತು. ಇದನ್ನ ಕಟಿಂಗ್ ಮಾಡೋಣ ಈಗ. ಇಲ್ಲೊಂದು ನಾಚ್ ಹಾಕೋಣ ಅಂದರೆ ಫಿಟ್ಟಿಂಗ್ ನಮ್ದು ಇಲ್ಲಿಗೆ ಬರಬೇಕು ಅನ್ನೋ ಸಂಬಂಧ ಒಂದು ನಾಚ್, ನಮ್ಮದು ಕೊರಳಿನ ಆಗಲ್ಲ ಇಲ್ಲಿಗೆ ಐತೆ ಅನ್ನೋದು ಒಂದು ಸಂಬಂಧ ಒಂದು ನಾಚ್. ಆಮೇಲೆ ಏನಾಯ್ತಾ ಈಗ ನಾವು ಇಲ್ಲಿ ಟಕ್ಸ್ ಹಿಡಿ ಸಂಬಂಧ ಮಾರ್ಕ್ ಏನು ಮಾಡಿವಲ್ಲ ಇದೊಂದು ನಾಚ್, ಇದೊಂದು 1/4 ಇಂಚ್ ಏನೈತಿ ಇದು ಕಟ್ ಮಾಡಿ ತೆಗೆದ್ಬಿಡು. ಇದು ಹಿಂಗೆ ಕ್ರಾಸ್ ಐತೆ ಅಂದ್ಕೊಂಡ್ರೆ ನಾವು ಇಲ್ಲಿ ಟಕ್ಸ್ ಏನು ಹಿಡಿತೀವಲ್ಲ ಅವಾಗ ಇದು ಕರೆಕ್ಟಾಗಿ ಬರ್ತದೆ, ಸ್ಟ್ರೇಟಾಗಿ ಬರ್ತದೆ ಟಕ್ಸ್ ಹಿಡಿಯೋದು. ಈಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡು ಇರ್ದು ಸ್ಲೀವ್ಸ್ ಸ್ವಲ್ಪ ಡಿಸೈನ್ ಐತಿ. ಡಿಸೈನ್ ಅಂತಂದ್ರೇನು ಮೇಲ್ಗಡೆ ಸ್ವಲ್ಪ ಪಫ್ ಐತಿ. ಇಲ್ಲಿ ನೋಡ್ರಿ ಸ್ವಲ್ಪ ಅರ್ಬಿ ಇದು ಕಟಿಂಗ್ ಮಾಡ್ಕೊಂಡ ಹೇರಾಪಿರಿ ಬಂದೈತಿ, ಅದಕ್ಕೆ ಇದನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ, ಸಮ ಮಾಡ್ಕೊತೀನಿ. ನಮ್ಮ ಮನೆಯವ್ರು ನನ್ನ ಮಗಳ ಕಾಡಾಕ್ತಾಳ ಸಂಬಂಧ, ನನ್ನ ಮಗಳ ಕಾಡಾಕ್ತಾಳ ಸಂಬಂಧ ಮನ್ಯಾಗ ಅವ್ರು ಒದ್ರಾಕ್ತಾರೆ ಅಲ್ಲಿ ಬಾತಿ ಕಸ. ಈಗ ನೋಡ್ರಿ ಸ್ಲೀವ್ಸ್ ಕಟಿಂಗ್ ಮಾಡ್ಬೇಕಾದ್ರೆ ಕೆಳಗೆ 1/2 ಇಂಚ್ ಮಾರ್ಜಿನ್, ಮಾರ್ಜಿನ್ ಬಿಟ್ಟು ಇದು ಎಷ್ಟು ಉದ್ದ ಐತೆ ನೋಡ್ಬೋದು ಸ್ಲೀವ್ಸ್. ಇದು ಸ್ಲೀವ್ಸ್ ರೌಂಡಿಗೆ ಒಂದು ಇಲ್ಲಿ ಮಾರ್ಕ್ ಹಾಕಿ ಆಮೇಲೆ ಇದು ಸ್ಲೀವ್ಸ್ನ ಉದ್ದ ಇಲ್ಲೊಂದು ಮಾರ್ಕ್ ಹಾಕಿ ಮೇಲ್ಗಡೆ 1/2 ಇಂಚ್
ಆಮೇಲಿದೆ ರೌಂಡಿಂಗ್, ಅದಕ್ಕಿಂತ ಒಂದು 1/2 ಇಂಚ್ ಮಾರ್ಜಿನ್. ಇದು ನೋಡೋಣ ಡೌನಿಂಗ್ ಎಷ್ಟು ತೊಗೊಂಡಾರಂತ ಅನ್ನೋದು. ಇಲ್ಲಿಂದ 7.5 ಅಂದರೆ 2 ಇಂಚ್ ಮಾರ್ಜಿನ್. ಇಲ್ಲಿಂದ 2.5. ಈ ರೀತಿ ಶೇಪ್ ಕೊಟ್ಟು ಇದು ಮೇಲ್ಗಡೆ ಏನೈತಿ ಸ್ವಲ್ಪ ಹಿಂಗೆ ರೌಂಡ್. ಇದು 2 ರೀಡನ್ನು ಕರೆಕ್ಟಾಗಿ ಬರ್ತಾ ಇಲ್ಲ, 2 ಇಂಚ್ ತೊಗೋತೀನಿ. 2 ಇಂಚ್, ಇಲ್ಲಿಂದ 2 ಇಂಚ್ ಇಟ್ಟರೆ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಈಗ ನಾವು ಕಟ್ ಮಾಡೋಣ. ಸ್ಲೀವ್ಸ್ ಆಯಿತು. ಇದು ನೋಡ್ರಿ, ಇಲ್ಲಿ ಮೇಲ್ಗಡೆ ಪಪ್ ಸಂಬಂಧ ಒಂದು 3-4 ನೆಲ್ಗಿ ಬರ್ತಾವೆ. ಇದು ಯಾವ ರೀತಿ ಹೊಲಿದು ಅನ್ನೋದು ನಾ ತೋರಿಸ್ತೀನಿ ನಿಮಗೆ, ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ. ಈಗ ಫ್ರಂಟ್ ಸೈಡ್ ನಾವು ಬ್ಯಾಕ್ ಸೈಡ್ ಏನು ಮಾರ್ಕಿಂಗ್ ಹಾಕಿರ್ತೀವಿಲ್ಲ ಅದನ್ನೇ ಇಟ್ಕೊಂಡು ಫ್ರಂಟ್ ಸೈಡ್ ಮಾರ್ಕಿಂಗ್ ಹಾಕೊಂಡ್ರೆ ಇಲ್ಲಿ ಹುಕ್ ಪಟ್ಟಿ ಕಾಜಾ ಪಟ್ಟಿಗೆ ಒಂದು 1/4 ಇಂಚ್ ಬಿಡಬೇಕು ಈ ಸೈಡ್. ಇದು ಬ್ಯಾಕ್ ಪಾರ್ಟ್ ಯಾವ ರೀತಿ ಇತ್ತಲ್ಲ ಅದೇ ರೀತಿ ಇದನ್ನ ಮಾರ್ಕ್ ಹಾಕೋಬೇಕು. ಬ್ಯಾಕಿಗಿಂತ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ 1 ಇಂಚ್ ಹೆಚ್ಚಿಗೆ ಇಟ್ಕೋಬೇಕು. ಮತ್ತು 2 ಇಂಚ್ ಬ್ಯಾಕ್ ಪಾರ್ಟ್ 1 ಇಂಚ್ ತೊಗೊಂಡಿರ್ತಿಲ್ಲ, ಫ್ರಂಟ್ ಪಾರ್ಟ್ 2 ಇಂಚ್ ತೊಗೋಬೇಕು. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ.
ಈಗ ನೋಡ್ರಿ ಮುಂಭಾಗದ ಕೊರಳಿನ ಉದ್ದ ನೀವು ಈ ರೀತಿಯೂ ತಗೋಬಹುದು, ಇಲ್ಲ ಅಂತಂದರೆ ಈ ರೀತಿಯೂ ತಗೋಬಹುದು. ನೀವು ಯಾವ ರೀತಿ ತೊಗೊಂಡ್ರೆ ಆ ರೀತಿ ನಿಮ್ಮ ಬ್ಲೌಸ್ ಒಳಗೆ ಮಾರ್ಕ್ ಹಾಕ್ಬೇಕು. ನೀವು ಈ ರೀತಿ ತೊಗೊಂಡ್ರೆ ಈ ರೀತಿಯೇ ಮಾರ್ಕ್ ಹಾಕ್ರಿ, ಈ ರೀತಿ ತೊಗೊಂಡ್ರೆ ಈ ರೀತಿಯೇ ಮಾರ್ಕ್ ಹಾಕ್ರಿ. ಇದು 6.5 ಅದ, ಅಂದರೆ 7 ಇಂಚ್ ಇಲ್ಲಿಂದ 2 ಇಂಚ್ ಕೊರಳಿನಾಗಲ್ಲ. ಹಾಕಿ ಇದು ಫ್ರಂಟ್, ಇದು ಬ್ಯಾಕ್ ಪಾರ್ಟಿಂದ ಬಗ್ಲಿನ ಶೇಪ್ ಐತಿ ರೌಂಡ್. ಈಗ ನಾವು ಅದಕ್ಕಿಂತ ಒಂದು ಅರ್ಧ ಇಂಚು ಒಳಗೆ ಹೋಗ್ಬೇಕು. ಈಗ ಮತ್ತು ಇದು ಫ್ರಂಟ್ ಪಾರ್ಟ್. ಇದು ಕ್ರಾಸ್ ಬೆಲ್ಟ 3.5, ಇಲ್ಲಿಂದ 2.5. ಕ್ರಾಸಾಗಿ ಈಗ ಒಂದು ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕ್ಕೊಂಡು ಈಗ ನಮ್ಗೆ ಈಗ ಟಕ್ಸ್ ಪಾಯಿಂಟ್ ನೋಡ್ಕೋಬೇಕು. ಇದು ಎಷ್ಟೈತಲ್ಲ, ಇದು 3 ಇಂಚ್ ಅದ. 3 ಇಂಚ್ ಅಂದ್ರೆ ಅದರ ಅರ್ಧ 1.5. ಇಲ್ಲಿಂದ 3.5 ಮ್ಯಾಗ 1 ಪಾಯಿಂಟ್ ಬರ್ತೈತಿ. ನಾವು ಈ ರೀತಿ ತಗೋತೀವಲ್ಲ, ಕರೆಕ್ಟ್ ಟಕ್ಸ್ ಇದು ಕುಂದಿರ್ತಾವೆ. ಇಲ್ಲಿಂದ 2.5, ಒಂದೊಂದು ಇಂಚಿಗೆ ಟಕ್ಸ್ ಹಿಡಿಬೇಕು. ನಾವು ಇದೇನು ಮಾರ್ಕ್ ಹಾಕ್ಬಿಡ್ತೀವಿ, ಇದೇ ಮಾರ್ಕ್ ಇಲ್ಲಿ ಬಗಲ ತಗೊಂಡು ಟಕ್ಸ್ ಬರ್ತಿಲ್ಲ, ಅದೇ ಸ್ಟ್ರೇಟ್ ಗಿರಿ ಹಾಕೋಬೇಕಿಲ್ಲ ಒಂದು. ಆಮೇಲೆ ಇಲ್ಲಿಂದ ಇದು ಎಷ್ಟೈತೆ ನೋಡ್ಕೋಬೇಕು. 5.5 ಐತಿ. 5.5 ಅಂದರೆ 2.25 ಬರುತ್ತೆ. 2.25 2.3 ಇಂಚ್. ಆಮೇಲೆ ಈ ಟಕ್ಸ್ ಒಬ್ಬೊಬ್ರು ಹಿಡಿತಾರೆ, ಒಬ್ಬೊಬ್ರು ಹಿಡಿಯೋಂಗಿಲ್ಲ. ನಾ ಸ್ಟಿಚಿಂಗ್ ಮುಂದೆ ನೋಡ್ಕೊಂಡು ಇದು ಟಕ್ಸ್ ಹಿಡಿತೀನಿ. ಅಂದರೆ ನಾವು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಜಾಯಿಂಟ್ ಮಾಡ್ತೀವಿ. ಜಾಯಿಂಟ್ ಮಾಡಿಂದ ಇದು ಅದು ಎರಡೂ ಕೂಡ ನೋಡೋದು ಮುಂದೆ ಇದು ಫ್ರಂಟ್ ಪಾರ್ಟ್ ಹೆಚ್ಚಿಗೆ ಬಂತಂದ್ರೆ ಅಷ್ಟೇ ಡಾಟ್ ಹಿಡಿತೀನಿ, ಇಲ್ಲ ಅಂದರೆ ನಾನು ಡಾಟ್ ಹಿಡಿಯೋಂಗಿಲ್ಲ. ಈಗ ನೋಡ್ರಿ, ಇದು ಕಟ್ ಮಾಡಿ ತೆಗೆದು ನೋಡಿ. ಎಕ್ಸ್ಟ್ರಾ ತೆಗೆದ್ಬಿಡು. 1/4 ಇಂಚ್ ಅಷ್ಟೇ, ಕಾಜಾಪಟ್ಟಿಗೆ ಗುಂಡಿಪಟ್ಟಿ 1/4 ಇಂಚ್ ಅಷ್ಟೇ ತೊಗೊಂಡಿದ್ದು ಎಕ್ಸ್ಟ್ರಾ ಐತಿ. ಈಗ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ಕೊಂಡು ಈಗ ಇವೆಲ್ಲ ಟಕ್ಸ್ ಪಾಯಿಂಟ್ ಏನಿದಾವೆ ನಾಚ್ ಹಾಕೊಳ್ಳೋಣ. ನಮ್ಮದು
ಏನು ಒಂದು ಸ್ವಲ್ಪ ಒಳಗೆ ಬಂದ್ರೆ ಸಾಕು, ಪಟಕನೆ ಬಂದೇ ಬಿಡ್ತೀವಿ. ಇನ್ನೊಂದು ಕ್ರಾಸ್ ಬೆಲ್ಟ್ ಏನೈತಿ ಇಲ್ಲೇ ತೊಗೊಳ್ಳೋಣ. ಹ್ಯಾಂಚಿಗೆ ಕಾಳೈತಿ ಗೊತ್ತಾಕೆ. ನಮಸ್ಕಾರ ರೀ, ಊಟ ಆದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು 34 ಸೈಜಿಂದ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಟ್ಟಿನಿ. ನಾನು ಇದೇ ಫಸ್ಟ್ ಟೈಮ್ ಬ್ಲೌಸ್ ಕಟಿಂಗ್ ಮಾಡಿ ವಿಡಿಯೋ ಹಾಕಕತ್ತಿದ್ದೆ. ನಾ ಏನಾದ್ರು ತಪ್ಪಾಗಿ ಹೇಳಿದ್ದೆ ಅಂದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ ಯಾವ ರೀತಿ ಕಟಿಂಗ್ ಮಾಡೀನಿ ಅಂತ ನೋಡಿರಿ ಫ್ರೆಂಡ್ಸ್. ಮತ್ತು ಇದನ್ನೇ ನಾನು ಮೇನ್ ಫ್ಯಾಬ್ರಿಕ್ ಮ್ಯಾಗಿಟ್ಟು ಕಟಿಂಗ್ ಮಾಡ್ಕೋತೀನಿ. ಅದು ಸ್ಲೀವ್ಸ್ದು ಡಿಸೈನ್ ತೋರಿಸ್ತೀನಿ, ನೋಡೋಣ ಸಾಧ್ಯವಾದ್ರೆ ತೋರಿಸ್ತೀನಿ. ಮಾಡ್ಬೇಕಂತ ಅನ್ಕೋತೀನಿ. ಕರೆ ನನ್ನ ಮಗಳು ಇನ್ನೂ ಸಣ್ಣಕ್ಕಿದ್ದಾಳೆ, ಅದ್ರ ಸಂಬಂಧ ಇದು ಆಗೋದಿಲ್ಲ. ಆಕೆ ಮಕ್ಕೊಂಡಾಕರೆ ಪಟಾಪಟ ಹೊಲಿ ತೆಗೆದ್ರೆ ಆಯ್ತತೆ, ಇದು ಮಾಡ್ತಾ ಹಾಕತಿ. ವಿಡಿಯೋ ನೋಡೋದು ಮಾಡೋ ಪ್ರಯತ್ನ ಮಾಡ್ತೀನಿ, ನೋಡೋಣ ಏನಾಗುತ್ತಂತೆ ಸರ್. ಇದು ಬಟ್ಟೆ ಸ್ವಲ್ಪ ಕಮ್ಮಿ ಐತಿ, ಇದ್ರೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ. ನೋಡ್ರಿ ಯಾವ ರೀತಿ ನಾ ಬಟ್ಟೆ ಮೇಲೆ ಹಾಕ್ತೀನಿ ಅನ್ನೋದು. ಬಟ್ಟೆ ಶಾರ್ಟೇಜ್ ಹೊರಾಗತ್ತದ. ನೋಡ್ರಿ ಫ್ರೆಂಡ್ಸ್, ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ. ನಮಗೆ ಇದು ಅಂತೂ ಹಾಕಾಕತ್ತಿಲ್ಲ. ಇನ್ನೊಂದು ಸಲ ಈ ಟೈಪ್ ಹಾಕಿ ನೋಡ್ತೀನಿ. ಈ ಥರ ಹಾಕಿ ನೋಡ್ತೀನಿ, ನೋಡೋಣ ಬರ್ತದೆ ಇಲ್ಲ ಅಂತೇಳಿ ಸರ್. ಈ ರೀತಿ ಹಾಕಿದ್ರೂ ಸ್ವಲ್ಪ ಶಾರ್ಟೇಜ್ ಬರ್ತದೆ. ಕಟಾನ್ ಕಟಿ ಅದ ಅರಿಬಿ ಫ್ರೆಂಡ್ಸ್. ಫಸ್ಟ್ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡು ತಗೋಬೇಕಾಗ್ತದೆ. ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡು ತಗೊಂಡು ಬರೋಕ್ಕೆ ನಮ್ಗೆ ಗೊತ್ತಾಗೋದಿದೆ. ಸ್ಟಿಚಿಂಗ್ ಮಾಡ್ತೀನಿ ಫ್ರೆಂಡ್ಸ. ಈ ಬ್ಲೌಸ್ ಬಿಡೋಂಗಿಲ್ಲ. ಕಡಿಮೆ ಬಟ್ಟೆ ಇದ್ದಾದ್ರೂ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡಿ. ಬ್ಲೌಸ್ ಕಡೆಗೆ ವಿಡಿಯೋ ಹಾಕಲಿಲ್ಲ ಅಂದ್ರೂ ನಾನು ಇದು ಬ್ಲೌಸ್ ಹೊಲ್ದಿದ್ದಾರೆ ವಿಡಿಯೋ ಹಾಕ್ತೀನಿ.
ವಿ ಗಾಟ್ ನೋಡ್ರಿ ಮೊನ್ನೆ ಇದ್ರದ್ದು ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದನ್ನು ತೋರಿಸ್ಕೊಟ್ಟಿದ್ನಲ್ಲ ನಾನು. ಈಗ ಇದನ್ನು ಸ್ಟಿಚಿಂಗ್ ಮಾಡೀನಿ. ಇದನ್ನು ಸ್ಟಿಚಿಂಗ್ದು ವಿಡಿಯೋ ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಬಟ್ ತೋರ್ಸೋಕೆ ಆಗಿರಲಿಲ್ಲ. ಯಾಕಂದ್ರೆ ನನಗೆ ಸಿಗೋದೇ ನೈಟ್ ಟೈಮ್ ಸಿಗ್ತೈತಿ ಸ್ಟಿಚಿಂಗ್ ಮಾಡೋಕೆ. ನನ್ನ ಮಗಳೇನೈತಿ ಮುಂಜಾನೆ ಕೆಲಸ ಮಾಡಿಸ್ಕೊಡಂಗಿಲ್ಲ, ಯಾಕಂದ್ರೆ ನನಗೆ ಮನೆ ಕೆಲಸ ಮತ್ತು ಅಡುಗೆ ಕೆಲಸ ಮತ್ತು ಆಕಿ ಪಾಪು ನೋಡ್ಕೋದು. ನನ್ನ ಪಾಪು ಇನ್ನೂ ಸಣ್ಣದೈತಲ್ಲ, ನೋಡ್ಕೋದು ಹಿಂಗೆ ಆಕತಿ. ಅದಕ್ಕೆ ನನಗೆ ಹಗಲತ್ತು ಹೊಲಿಲಿಕ್ಕೆ ಆಗಂಗಿಲ್ಲ, ನನಗೆ ಸಿಗೋದೇ ನೈಟ್ ಟೈಮ್ ಸಿಗ್ತೈತಿ. ಇದನ್ನು ನೈಟ್ ಟೈಮ್ ಸ್ಟಿಚ್ ಮಾಡಿದೆ. ಇದನ್ನು ಕಟಿಂಗ್ ತೋರಿಸಿದ್ನಲ್ಲ, ಮೇನ್ ಫ್ಯಾಬ್ರಿಕ್ ಒಳಗೆ ಸ್ಲೀವ್ಸ್ ಒಂದೇ ಕಟಿಂಗ್ ಮಾಡೋದು ತೋರಿಸಿದ್ನಿ ನಾನು. ಇದು ಬಟ್ಟೆ ನೋಡಿರಿ ಫ್ರೆಂಡ್ಸ್, ತುಂಬಾ ಕಮ್ಮಿ ಇತ್ತು. ಅಂದರೆ 75 ಸೆಂಟಿಮೀಟ್ರ್ ಅಷ್ಟೇ ಇತ್ತಿದ್ದು ಬಟ್ಟೆ, ತುಂಬಾ ಕಮ್ಮಿ ಇತ್ತು. ಅದಕ್ಕೆ ಅದು ಸ್ಲೀವ್ಸ್ ಒಂದೇ ತೋರಿಸಿದ್ದೆ ನಾನು ಮೇನ್ ಫ್ಯಾಬ್ರಿಕ್ ಒಳಗೆ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅನ್ನೋದು. ಬ್ಯಾಕ್ ಪ್ಯಾರ್ಟ ಮತ್ತು ಫ್ರಂಟ್ ಪ್ಯಾರ್ಟ ತುಂಬಾ ಬಟ್ಟೆ ಶಾರ್ಟೇಜ್ ಬರಾಕತ್ತ. ಅದ್ರ ಸಂಬಂಧ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಕಟಿಂಗ್ ಮಾಡೀನಿ. ಮತ್ತು ಸ್ಲೀವ್ಸ್ನು ತುಂಬ ಉದ್ದಿತ್ತು ಇವ್ರದ್ದು. ಎಲ್ಬೋ ಸ್ಲೀವ್ಸ್ ಐತಿ, ಅಂದ್ರೆ 12 ಇಂಚ್ ಐತಿ. ಮೇಲ್ಗಡೆ ಸ್ವಲ್ಪ ಇವರು ಫಫ್ ಹೇಳಿದ್ರು. ಅದಕ್ಕೆ ಇದು ಬಟ್ಟೆ ಅದರ ದಪ್ಪ ಇರೋರಿಗಾದ್ರೆ ಈ ಬಟ್ಟೆ ಸಾಲಂಗಿಲ್ಲ, ಸಣ್ಣ ಇರೋರಿಗಾದ್ರೆ ಇದು ಬಟ್ಟೆ ಸಾಲ್ತೈತಿ. ಏನಾದರೂ ಅಡ್ಜಸ್ಟ್ ಮಾಡಿ ನಾವು ಸ್ಟಿಚ್ ಮಾಡ್ಬೋದು. 75 ಸೆಂಟಿಮೀಟ್ರ್ ಒಳಗೆ, ಅಂದರೆ ಇದು 34 ಎದೆ ಸುತ್ತಳತೆ ಐತಿ. ಮತ್ತು ತುಂಬಾ ಬಟ್ಟೆ ಶಾರ್ಟೇಜ್ ಐತಿ ಫ್ರೆಂಡ್ಸ. ನೋಡಿರಿ, ನಾನು ಇಲ್ಲಿ ಪೈಪಿಂಗು ಕೂಡ ಮಾಡಿಲ್ಲ, ಇದು ಹೇಮಿಂಗ್ ಮಾಡೀನಿ. ಮತ್ತು ಇದು ಡೋರಿ ಮಾಡ್ಬೇಕಂದ್ರೆ ಡೋರಿಗೂ ಬಟ್ಟೆ ಕಮ್ಮಿ ಇತ್ತು, ಬಟ್ಟೆ ಸಿಕ್ಕಿರಲಿಲ್ಲ. ಇದನ್ನು ಡೋರಿನ ಗೋಲ್ಡನ್ ಕಲರ್ ಇದನ್ನು ಕೊಟ್ಟು ಕೆಳಗಡೆ ಬೆಲ್ ನೋಡ್ರಿ ಸಣ್ಣ ಆಗ್ಯಾವ. ಅಂದ್ರೆ ಬಟ್ಟೆ ಇದ್ದಿದ್ದಿಲ್ಲ ನನಗೆ, ಇಷ್ಟೇ ಸಣ್ಣ ಆಗ್ಯಾವ. ಇವ್ರದ್ದು ಇದು ಕೊರಳು ಏನೈತಲ್ಲ, ಇದು ರೌಂಡ್ ಕೊರಳು ಐತಿ ಬ್ಯಾಕ್ ಸೈಡ್. ಸ್ಲೀವ್ಸ್ ಅಷ್ಟೇ ಸ್ವಲ್ಪ ಮೇಲ್ಗಡೆ ಫಫ್ ಹೇಳಿದ್ರು ಅವರು. ಬಟ್ಟೆ ತುಂಬ ಶಾರ್ಟೇಜ್ ನೋಡಿ ಫ್ರೆಂಡ್ಸ್. ನಿಮ್ಗೆ ಸುಳ್ಳು ಹೇಳಾಕತ್ತೀನಿ ಅನ್ಕೋಬೇಡ್ರಿ. ಇಲ್ಲಿಗೆ ಜಾಯಿಂಟ್ ಕೊಟ್ಟಿನಿ ನೋಡ್ರಿ, ಇಲ್ಲಿ ಕಾಣಿಸಾಕತ್ತೀನಿ. ಇಲ್ಲಿ ಫ್ರಂಟ್ ಪಾರ್ಟ, ಬ್ಯಾಕ್ ಪಾರ್ಟ್, ಸ್ಲೀವ್ಸಿಗೆ ಎಲ್ಲ ಕಡೆ ಜಾಯಿಂಟ್ ಕೊಟ್ಟಿನಿ. ಆದರೆ ಸ್ಲೀವ್ಸಿಗೆ ಬ್ಯಾಕ್ ಪಾರ್ಟಿಗೆ ಏನೈತಿ ಒಳಗೆ ಫಿಟ್ಟಿಂಗ್ದೊಳಗೆ ಹೋಗೋದಿಲ್ಲ, ಅದು ಕಾಣಿಸಲಾಗೈತಿ. ಫ್ರಂಟ್ ಪಾರ್ಟ್ ಏನೈತಿ ತುಂಬಾ ಅಂದರೆ 2.5-3 ಇಂಚಷ್ಟು ಶಾರ್ಟೇಜ್ ಬರಾಕತ್ತಿತ್ತು. ಅದಕ್ಕೆ ಇದನ್ನು ಸೈಡ್ ಇಲ್ಲಿ ಎರಡು ಕಡೆ ಜಾಯಿಂಟ್ ಕೊಟ್ಟೀನಿ. ನೋಡಿರಿ, ಜಾಯಿಂಟ್ ಕೊಟ್ಟಿನಿ. ತುಂಬ ಬಟ್ಟೆ ಕಮ್ಮಿ ಇದ್ದಾಕರ ಈಗ ಕಲಿಯೋರಾದ್ರೆ ಏನಾಕತಿ ಅವರಿಗೆ ಗೊತ್ತಾಗಂಗಿಲ್ಲ ಯಾವ ರೀತಿ ಇದು ಮಾಡ್ಬೇಕತ್ತೆ ಕಸ. ಆದರೆ ಸ್ವಲ್ಪ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಆದರೆ ಏನಾಕತಿ, ನಾವು ಆ ಬಟ್ಟೆನ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಕಟಿಂಗ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದಲ್ಲ. ನೋಡೋಣ ಫ್ರೆಂಡ್ಸ, ಹಿಂಗೆ ಬಟ್ಟೆ ಕಮ್ಮಿ ಇದ್ದಾಕರೆ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೇಕನ್ನೋ ವಿಡಿಯೋನು ಯಾವಾಗಾದ್ರೆ ಹಾಕ್ತೀನಿ. ಸಾರಿ ಫ್ರೆಂಡ್ಸ, ಇದನ್ನು ಸ್ಟಿಚಿಂಗ್ ಮಾಡೋ ವಿಡಿಯೋ ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಬಟ್ ಆಗಲಿಲ್ಲ. ನಾನು ನೈಟ್ ಟೈಮ್ ಇದನ್ನ ಸ್ಟಿಚಿಂಗ್ ಮಾಡಿಲ್ಲ, ಅದ್ರ ಸಂಬಂಧ ನನಗೆ ಆಗಲಿಲ್ಲ. ಯಾಕಂದರೆ ನಮ್ಮ ನೈಟ್ ಟೈಮ್ ಏನೈತಿ, ನಮ್ಮ ಮನೆಯವ್ರ ಕಡೆ ಇದು ದೊಡ್ಡ ಫೋನ್ ಇಲ್ಲ, ಅವ್ರ ಕಡೆ ಸಣ್ಣ ಫೋನ್ ಐತಿ. ಅದು ಅವರು ಇದು ಮೊಬೈಲ ನೋಡ್ಕೊತ ರಾತ್ರಿ ಟೈಮ್ ಇದನ್ನು ಏನೇನು ಫೇಸ್ಬುಕ್ ಒಳಗೆ ನೋಡಾತಿದ್ರೆ ಅದಕ್ಕೆ ಅವ್ರ ಕಡೆ ಇತ್ತಲ್ಲ ಫೋನ. ಹೀಗಾಗಿ ನನಗಿದು ವಿಡಿಯೋ ಮಾಡೋಕೆ ಆಗಲಿಲ್ಲ. ನೋಡಿರಿ, ಇದು ಎಲ್ಬೋ ಸ್ಲೀವ್ಸ್ ಮೇಲ್ಗಡೆ ಫಫ್ ಇಟ್ಟು ಹೊಲ್ದೀನಿ ಯಾವ ರೀತಿ ಅಂತಕ್ಕಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ. ನಾ ಇಷ್ಟು ದಿನ ವಿಡಿಯೋ ಹಾಕಿದ್ದಿಲ್ಲ, ಸಾರಿ ಫ್ರೆಂಡ್ಸ್. ನಿಮ್ಗೆ ಏನಲ್ಲ, ನನ್ನ ಮೊಬೈಲ್ ಸ್ವಲ್ಪ ರಿಪೇರಿ ಇತ್ತು, ಮತ್ತು ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಮತ್ತು ನನ್ನ ಮಗಳದು ಫಂಕ್ಷನ್ ಇತ್ತು. ಹೀಗಾಗಿ 1.5 ತಿಂಗಳರ ಆಯಿತು ನಾ ವಿಡಿಯೋ ಹಾಕಿಲ್ಲ. ಸಾರಿ ಫ್ರೆಂಡ್ಸ್. ಪ್ಲೀಸ್ ಈಗ ವಿಡಿಯೋ ಹಾಕಕತ್ತೀನಿ ನೋಡಿರಿ. ಯಾರೂ ವಿಡಿಯೋನ ಹಂಗೆ ನೋಡಬೇಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪ್ಲೀಸ್ ನನ್ನ ವಿಡಿಯೋನ ಎಲ್ಲರೂ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.